ಮಾಡೋ ಲಾಗಲ್ಲಿ ಅವರು ಮನೆಯವರಂತೂ ಯಾರಾದರೂ ಒಬ್ರು ನೋಡ್ತಾವ್ರೆ. ಪ್ರತಿಯೊಂದು ವಿಷಯನೂ ಅವ್ರ ಮನೆಗೆ ಮುಟ್ಟಿಸ್ತವ್ರೆ. ನಮ್ಮ ಸುಮಂತಣ್ಣ ಒಂದು ಹೇಳಿದ್ರೆ 8 ಕೆಲಸ ನೀಟಾಗಿ ಚೆಕ್ ಮಾಡಿಸಿ ಪರ್ಫೆಕ್ಟಾಗಿ ರೆಡಿ ಮಾಡಿ ಕಳಿಸ್ತಾರೆ. ಏನಿಲ್ಲ ಬಿಡ್ರಿ ಅಣ್ಣ, ಸುಮ್ಮನೆ ಹೇಳಿದೆ. ಏನು ಡೀಸೆಲ್ ಎಲ್ಲ ಕಾಲ್ ಮೇಲೆ ಹಾಕೊಂಬಿಡ್ಲ ಫುಲ್ ಇದೆ. 10 ಗಂಟೆ ಆ ಗಾಡಿ ನೀನು ಬಂದಿದ್ದಲ್ಲ, ಗಾಡಿ ಬಂದಿದ್ದು ಮತ್ತಿಂದ ನೀಟಾಗಿ ರೆಡಿ ಮಾಡಿದ್ದಾರೆ. ಅದನ್ನಾದ್ಮೇಲೆ ಇವಾಗ ಡೀಸೆಲ್ ಲೈನ್ ಒಂದು ಕಡೆ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಡೀಸೆಲ್ ನಮ್ಮ ಎಲೆಕ್ಟ್ರಿಷಿಯನ್ ಇವರು ನೋಡು ಇವಾಗ ಊರೆಲ್ಲ ನೋಡ್ತಾರೆ ಇವರು. ಲೈಟಿಂಗ್ಸು ಸೇಮ್ R50 ಹೆಂಗಿದೆ ಅದೇ ಥರ ಲೈಟಿಂಗ್ಸು, ಬಟ್ ಇದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಲೈಟಿಂಗ್ಗಳೆಲ್ಲ ಹಾಕ್ಸಿದ್ದೀನಿ. ಶಿಷ್ಯವೆಲ್ಲ ಒರೆಸ್ಬೇಕು ಎಲ್ಲ. ಮದ್ದೂರು ಬಾಯ್, ಮದ್ದೂರು ಹುಡುಗ ಹೆಣ್ಣು ಹುಡುಕ್ತಾವ್ರೆ. ಒಂದು ಹೆಣ್ಣು ಹುಡುಕಿ ಯಾವುದೋ ಒಂದು ಫಿಲಮ್ ಐತಲ್ಲ ತಮಿಳಲ್ಲಿ, ಅಂದರೆ ಜಾಸ್ತಿ ಗಾಡಿ ಹೀಟ್ ಆಗ್ತಿತ್ತು. ಇದನ್ನು ನಮ್ಮದ್ರಲ್ಲಿ ಡಿಸ್ಕನೆಕ್ಟ್ ಮಾಡಿದ್ರು, ಮತ್ತೆ ಕನೆಕ್ಷನ್ ಮಾಡಿಸ್ತಾ ಇದ್ದೀನಿ ಇದನ್ನು. ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ. ನಮ್ಮ ಇವತ್ತಿನ ವ್ಲಾಗು ಸದ್ಯಕ್ಕೆ ಇವತ್ತು ಯಾವುದು ಡ್ಯೂಟಿ ಇಲ್ಲ. ನೆನ್ನೆ ಎಲ್ಲ ಶಿಂಷ ಹೋಗ್ಬಿಟ್ಟು ಬಂದ್ವಿ. ಇವತ್ತು ಸದ್ಯಕ್ಕೆ ಫುಲ್ಲು ಫ್ರೀನೇ. ಸದ್ಯಕ್ಕೆ ಗಾಡಿ ಹತ್ರ ಹೋಗಬೇಕು, ಹೋಗಿ ಏನು ಕೆಲಸ ಇದೆ ಅಂತ ನೋಡಬೇಕು. ಮತ್ತು ನಮ್ಮದು ಇನ್ನೊಂದು ಈಚರ್ ಗಾಡಿದು ಮತ್ತೆ ಕಂಪ್ಲೇಂಟ್ ಸಮಸ್ಯೆ ಆಗಿದೆ. ಸೊ ಕಂಪ್ಲೇಂಟ್ ಸಮಸ್ಯೆ ಅಂತೀನಿ, ಏನೋ ವೈರಿಂಗ್ದು ಸಮಸ್ಯೆ ಇದೆ. ಮತ್ತು ಶೋರೂಮ್ ಕಳಿಸಿದ್ದೀನಿ, ಆದರೆ ಅಲ್ಲಿಗೆ ಹೋಗೋದೈತೆ, ಇಲ್ಲಾಂದರೆ ಪಾರ್ಕಿಂಗ್ ಹೋಗೋದಿದೆ. ನೋಡೋಣ ಬನ್ನಿ ಏನು ಇವತ್ತಿನ ಕೆಲಸ ಅನ್ನೋದು. ಓಕೆ ಗೈಸ್, ನೋಡೋಣ. ಪಾರ್ಕಿಂಗ್ ಹೋಗಿ ಬಂದೆ ಗೈಸ್. ಪಾರ್ಕಿಂಗ್ ಹೋಗಿ ಬಂದರೆ ನಮ್ಮ ಇವತ್ತೊಂದು ದಿನ ಯಾವ ಗಾಡಿನೂ ಪಾಸ್ ಆಗಿಲ್ಲ. ಟಿಗಳು ಮಾತ್ರ ಎಲ್ಲ ಹೋಗಿದ್ದಾವೆ, ಬಸ್ಸೆಲ್ಲ ಹಂಗೆ ಖಾಲಿ ಇದ್ದಾವೆ. 35 ಇವತ್ತು ಬೆಳಗ್ಗೆ ಬಂತು. ಇದು ನೆನ್ನೆ ನೈಟ್ ನಾನೇ ತಗೊಂಡೋಗಿ ಬಂದೆ. ಆಮೇಲೆ ನಮ್ಮದು ಇನ್ನೊಂದು ಗಾಡಿ ಬಂದು ಶೋರೂಮ್ಗೆ ಹೋಗೈತೆ. ಶೋರೂಮಲ್ಲಿ ಅದೇ ಹೇಳಿದ್ನಲ್ಲ ಬೆಳಗ್ಗೆ, ಏನೋ ವೈರಿಂಗ್ ಕಂಪ್ಲೇಂಟ್ ಅಂತಂದ್ಬಿಟ್ಟು, ಹಾಗಾಗಿ ಅದನ್ನ ರೆಡಿ ಮಾಡೋಕೆ ಕಳಿಸಿದ್ದೀನಿ. ಅದನ್ನು ಚೆಕ್ ಮಾಡಬೇಕು. ನಮ್ಮ ಶಿಷ್ಯ 12 ಗಂಟೆ ಆಗಿದೆ. ನಾನು ಅವನ ಜೊತೆಲೇ ಬಂದಿದ್ದಲ್ವ, ಸ್ಟಾಪ್ ಮಾಡಿ ಬಂದಿದ್ರು. ಅವನು ಇನ್ನೂ ಎದ್ದಿಲ್ಲ, ಮಲ್ಗೆ ಇದ್ದಾನೆ. ಅವನೊಂಥರ ಜಾಲಿ ಗೈಸ್. ಈಗ ಎದ್ದೇಳ್ತಾನೆ, ಚೂರು ಕಂಡುಬಿಡ್ತಾನೆ. ಹಳೆ ಮಕ್ಕಳು ಕಂಡುಬಿಡ್ತಾರಲ್ಲ, ಹಂಗೆ ಕಂಡುಬಿಡ್ತಾವನೆ. ಅವನೇನೋ ನಿದ್ದೆಲೇ ಹುಟ್ಟಿರೋದು ಗೈಸ್. ಫುಲ್ಲು ನಿದ್ದೆ, ಯಾವಾಗಲೂ ನಿದ್ದೆ. ಬೆಳಗು, ಸಂಜೆ, ಮಧ್ಯಾಹ್ನ, ರಾತ್ರಿ ಎಲ್ಲ ಟೈಮಲ್ಲೂ ಮಲಗ್ತಾನೆ. ಮಲಗಲಿ, ಇಷ್ಟೊತ್ತಾದರೂ ಎದ್ದು ಟಿಫನ್ ಮಾಡೋಣ ಅನ್ನೋದೆಲ್ಲ ಏನಿಲ್ಲ ಅವನಿಗೆ, ಜವಾಬ್ದಾರಿ ಇಲ್ಲ ಅವನಿಗೆ. ನಮ್ಮ ಸ್ಮೈಲಿ ಏನೋ ಜ್ಯೂಸ್ ಗೀಸ್ ಎಲ್ಲ ತರ್ಸ್ಕೊಂಡು ಕುಡಿತಾನೆ ಬೆಳಗ್ಗೆನೆ. ಫುಲ್ಲು ಯಾವುದು ಸ್ಮೈಲ್ ಜ್ಯೂಸ್ ಅದು? ಲಿಚ್ಚಿ, ಸ್ಟ್ರಾಬೆರಿ ಲಿಚ್ಚಿ ಕಣದು. ಅವ್ನಿಗೆ ಗೊತ್ತಾಗಲ್ಲ ಗೈಸ್. ಅವನಿಗೆ ಬರದಿರೋದು ಇಂಗ್ಲೀಷಲ್ಲಿ ಓದಕ್ಕೆ ಬರಲ್ಲ, ಮರ್ತು ಬಿಡ್ತಾನೆ. ಅಲ್ಲ ಅದು ಆದ್ರೂ ಎಷ್ಟನೇ ಕ್ಲಾಸ್ ಓದಿರೋದು ನೀನು ಹೇಳು? ನಾನೆಲ್ಲ ಸೆಕೆಂಡ್ ಇಯರ್ ಎಲ್ಲ ಮಾಡಿಬಿಟ್ಟಿದ್ಯಾ, ಓದ್ಬಿಟ್ಟಿದ್ಯಾ ಗೈಸ್? ಸ್ಮೈಲು ಕಟಿಂಗ್ ಎಲ್ಲ ಕೇರಳ ಸ್ಟೈಲೆಲ್ಲ ಫುಲ್ಲು. ಅವನ ಸ್ಟೈಲೇ ಬೇರೆ ಮಾಡ್ಕೊತಾ ಇದ್ದೀನಿ. ಫುಲ್ಲೆಲ್ಲ ಪಂಕ್ ಆಗಿದೆ ಗೈಸ್. ತೋರಿಸ್ತೀನಿ ನೋಡಿ. ಯಾವ್ದು ಫಿಲಮ್ ಅದು? ಇದ್ರದ್ದು ಅಲ್ಲ, ಯಾವುದೋ ಒಂದು ಫಿಲಮ್ ಐತಲ್ಲ ತಮಿಳಲ್ಲಿ. ರಜನಿಕಾಂತ್ ಇರೋದು ಯಾವುದೋ ಒಂದು ಫಿಲಮ್ ಐತಲ್ಲ, ಅದೇ ಬೋಟಲ್ಲಿದ್ದಾಗ ಅವ್ರ ಹೀರೋ ಹೆಸರು ಗೊತ್ತಾಯ್ತಲ್ಲ ಗೈಸ್. ಈ ಥರ ಕಟಿಂಗ್ ಮಾಡಿಸಿದ್ದು ಅದೇ ಬೋಟಲ್ಲಿ ಹಿಂಗೆ ಎತ್ಕೊಂಡು ಹಿಂಗೆ ಬರ್ತಾರಲ್ಲ, ತೆಲುಗು ಹೀರೋ ಅವರು. ಆ ಥರ ಎಲ್ಲ ಮಾಡಿಸ್ತಾರೆ ಅದು. ನೋಡಿ ನಮ್ಮ ಕಸ್ಟಮರ್ಸ್ ವಾಟರ್ ಬಾಟ್ಲು ಎಷ್ಟು ಬಿಟ್ಟಿದ್ದಾರೆ. 100 ಪೇಪರ್ಸು ಪೆಕ್ ಬಾಟ್ಲೆ ತೊಗೊಂಡೋಗಿದ್ದಾರೆ ಯಾರೋ. ಎಷ್ಟು ಬಾಟ್ಲು ಇದನ್ನು ಬರ್ತಾರೆ, ಒಂದು ಚೀಲಕ್ಕೆ ತುಂಬ್ಕೊಂಡು ತಗೊಂಡೋಗ್ಬಿಡ್ತಾರೆ. ನವೀನ, ಏನು ಸಮಾಚಾರ? ಇವನು ನವೀನ. ಕೇಕು, ಶಾಂಪು, ಕ್ಯಾಬಿನ್ ಡೋರ್ ಬಿಚ್ಚಿಬಿಟ್ಟಿದ್ದೀವಿ ಸ್ನೇಹಿತರೆ. ಹಿಂಸೆ ಆಯ್ತೈತೆ ಗೈಸ್ ಅವನಿಗೆ. ಎ ಸಿ ಕೂಲ್ ಆಗ್ತಾಯಿಲ್ಲ, ಮಲ್ಗೋಕ್ಕಾಗ್ತಾಯಿಲ್ಲ. ಒಳಗಡೆ ಇರೋ ಧೂಳು ಹಂಗೆ ಡೈರೆಕ್ಟು ಕಣ್ಣಿಗೆ ಬಂದು ಹೊಡೆಯುತ್ತೆ. ಲೈಟ್ ಹಾಕೋಕ್ಕಾಗಲ್ಲ, ಮೊಕ್ಕೆ ಹೊಡೆಯುತ್ತಂತೆ. ಸ್ಮೈಲು ನೋವಿನ ಕತೆ, ಸ್ಮೈಲಿನ ನೋವು ಕತೆ ಇದು. ಕ್ಯಾಬಿನ್ ಡೋರ್ ಇಲ್ಲದೆ ಇರೋದು ಸಮಾಚಾರ. ಬಂದ ಎಲ್ಲಿ ಬಂದ? ನನ್ನ ಶಿಷ್ಯ ಬಂದ ಗೈಸ್. ಫುಲ್ಲು ಜಾಲಿಯಾಗಿ ನಿದ್ದೆ ಮಾಡ್ತಾ ಇರೋದು. ಯಾಕೋ ಇಷ್ಟು ಬೇವ್ತಿದ್ಯಾ?
ಹಾಂ ರಾತ್ರಿ ಎಲ್ಲೋಗಿದ್ದೆ ನಿದ್ದೆ ಮಾಡ್ತೀರಾ? ಎಲ್ಲಿಲ್ಲ ಗಾಡಿ ಮಾತ್ರ ಹಾಂ ವಾಸೋಣ ನಾವು ಮಾತಾಡ್ಕೊಂಡು ಕುಂತೀನಿ ನೋಡ್ಕೊಂಡು ಅಷ್ಟೇ. ಮಾತಾಡ್ಕೊಂಡು ಕೂತ್ಕೊಂಡು ಮಲ್ಕೊಂಡಿದ್ದೆ. ಯಾಕೆ ಹೆಂಗೆ ಕಂಡಿದ್ಯಾ ಮಗ? ನೀನು ಡವ್ ಜಾಯಿನ್ ಆದ್ಲಲ್ಲ ತಿರ್ಗಾ, ಇನ್ನೇನು ಸಮಸ್ಯೆ ನಿನಗೆ? ಅವ್ನು ಡೌದೇ ಯೋಚನೆ ಏನು ಅವನಿಗೆ? ಅವ್ನು ಡೌದೇ ಯೋಚನೆ ಅವನಿಗೆ ಪಾಪ. ಒಲ್ಲಿ ಬಿಡು, ಇವತ್ತಾನ ತೊಳಿತೀಯ ನಾನು ನೋಡ್ತೀನಿ. ಇದು ಡಮ್ಮು ಒಂಚೂರು. ಆಯಿತು, ಓಕೆ ಗೈಸ್ ಬನ್ನಿ, ಇವತ್ತಿನ ಬೇರೆ ಕೆಲಸ ಏನಿದೆ ಅನ್ನೋದನ್ನು ನೋಡೋಣ. ಗೈಸ್ ಇವಾಗ ಪಾರ್ಕಿಂಗ್ ಬಂದು ಪಾರ್ಕಿಂಗಿಂದ ಶೋರೂಮ್ ಹತ್ರ ಹೋಗೋದಿದೆ, ಸ್ವಲ್ಪ ಕೆಲಸ. ಹಂಗಾಗಿ ಗಾಡಿದು ಯಾಕೋ ಪರ್ಫೆಕ್ಟಾಗಿ ರೆಡಿ ಮಾಡ್ತಾಯಿಲ್ಲ ಶೋರೂಮಲ್ಲಿ. ಅವತ್ತು ನಾನೇ ಮಾಡ್ದೆ, ಆದಷ್ಟು ಸರೋಗಿತ್ತು. ತಿರುಗಿ ಇವಾಗ ನಾನೇ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತ ಅಲ್ಲಿ ಹೋಗಿ ನೋಡೋಣ. ಪರ್ಫೆಕ್ಟಾಗಿ ರೆಡಿ ಮಾಡಿಕೊಡ್ಬೇಕು ಅವರು. ಬರೀ ಇದೇ ಸಮಸ್ಯೆ ಆಗ್ತಾಯಿದೆ, ಕೆಲಸನೂ ಕರೆಕ್ಟಾಗಿ ಮಾಡಿಲ್ಲ ಓದ್ಸತಿನೂ. ಅದಕ್ಕೆ ಅಲ್ಲಿಗೆ ಹೋಗೋಣ. ಇವಾಗ ಸದ್ಯಕ್ಕೆ ಪಾರ್ಕಿಂಗ್ ಬಿಟ್ಟು ಪಾರ್ಕಿಂಗಿಂದ ಹೊರಟಿದ್ದೀನಿ ನಾನು. ಮತ್ತು ಒಂದು ಸ್ಮೈಲ್ ಮಾಡು ಅಷ್ಟೇ, ಒಂದು ಸ್ಮೈಲ್. ಓಕೆ ಗೈಸ್ ಬನ್ನಿ ಹೊರಡೋಣ. ಶೋರೂಮ್ ಹೋಗಿ ಬಂದು ಇಲ್ಲಿರೋದು, ಇಲ್ಲಿ ನಾಯಂಡಹಳ್ಳಿಲಿರೋದು, ನಾಯಂಡಹಳ್ಳಿ ಹತ್ರ ಹೋಗ್ತಾಯಿದ್ದೀನಿ ಇವಾಗ. ಗೈಸ್ ಶೋರೂಮ್ಗೆ ಅಂತ ಬಂದ್ವಿ. ಇಲ್ಲಿ ಮ್ಯಾನೇಜರು ಆಚೆ ಓಡಾಡ್ತಾ ಇದ್ದಾರೆ, ಏನೋ ವರ್ಕಿಲ್ಲ. ನಮ್ಮ ಯೋಗೇಶ್ ಅಣ್ಣನೂ ಬಂದಿದ್ದಾರೆ, ಏನೋ ಮಾಡ್ತಾಯಿದ್ದಾರೆ, ಏನೋ ಮಾಡ್ಸೋಕ್ಕೆ. ಮದ್ದೂರು ಹುಡುಗ ಅದಕ್ಕೆ ಹೆಣ್ಣು ಹುಡುಕ್ತಾವ್ರೆ. ಒಂದು ಹೆಣ್ಣು ಹುಡುಕಿ ಹೆಣ್ಣು ಹುಡುಕ್ತಾವ್ರೆ, ಅವ್ರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಬೇಡಪ್ಪ, ಯಾವ್ದು ನಾನು ಹೇಳಿದ್ದೆ ನಿನಗೆ ಲೋಪರ್. ನನಗೆ ನೀನೇ ಹೇಳಿಲ್ವಾ? ಸುಳ್ಳು ಹೇಳ್ಬೇಡ ಗುರು. ಇಲ್ಲ ನೀನು ಡವ್ ಯಾರು ಲವ್ ಮಾಡ್ತಾ ಇದೀಯಾ? ನೋಡೋಣ ನನ್ನ ಮಗ ಹೆಂಗ್ ಕೊಡ್ತಾನೆ. ಬೆಳಿಗ್ಗೆ ಬಂದೆ ಅವಳಿನ ಲವ್ ಮಾಡ್ತಿದ್ಯಾ? ಹೇಳುದಿಲ್ಲ. ಶೋರೂಮ್ ಬಂದ ಗೈಸ್ ನಮ್ಮ ಗಾಡಿ ಇವಾಗ ಇಲ್ಲಿ ಹಾಕಿದ್ದಾರೆ, ಶೋರೂಮ್ಗೆ ಬಂದಿದ್ದೀವಿ. ಹಂಗೆ ಯೋಗೇಶ್ ಅಣ್ಣ ಸಿಕ್ಕಿದ್ರು, ಅವ್ರಿಗೆ ಹೆಣ್ಣು ಬಗ್ಗೆ ಹುಡುಕ್ತಾ ಇದ್ರು. ಹೆಣ್ಣು ಸಿಕ್ಕಿಲ್ಲ ಅಂತ ಅದ್ರ ಬಗ್ಗೆ ಮಾತುಕತೆ ಇತ್ತು, ಅದ್ರ ಬಗ್ಗೆ ಹುಡುಕ್ತಾ ಇದ್ದಾರೆ ಮದ್ದೂರು ಕಡೆಯಲ್ಲಿ. ಹೋಗಿ ಬನ್ನಿ, ಬರ್ತೀನಿ. ಬಂದರೆ ಸ್ವಲ್ಪ ಬೇಗ ಬಂದರೆ ಫೋನ್ ಮಾಡ್ತೀನಿ. ಆಯ್ತು ತಮ್ಮಯ್ಯ, ನೀನು ಆಯ್ತೀಯಾ? ಇನ್ನೊಂದು ನನ್ಗೆ ಬೇಡ, ನಾನು ಮದುವೆ ಮಾಡ್ತೀನಿ. ನಾನೇನು ಕೇಳಿದ್ ನಿನ್ನ ಏನಿಲ್ವಲ್ಲ. ನನ್ನ ಕೇಳಿಲ್ಲ ಅಂದ್ರೆ ಬೇರೆ ಕಡೆ ವಿಚಾರಿಸ್ತಿದ್ಯಾ ಅಂತ ನಂಗೆ ಒಂದು ಸುದ್ದಿ. ಯಾವ ಸುದ್ದಿ? ಅವತ್ತು ಸರ ಜೊತೆ ಬಂದಿದ್ರಲ್ಲಿ ಹೇಳಿದ್ರು. ಈಗ ಬಂದಿದ್ದೀವಿ ಗೈಸ್. ಏನು ಬೊಮ್ಮನಹಳ್ಳಿ ಶೋರೂಮಲ್ಲಿ ಬರೀ ಸ್ಲೀಪರ್ಗಳೇ ಫುಲ್ ಇದ್ದಾವೆ. ನಮ್ಮ ಗಾಡಿ ಬಂದಾಗ ಒಂದು ಗಾಡಿನೂ ಇರಲಿಲ್ವಂತೆ. ಈಗ ಅದಕ್ಕೆ ನಮ್ಮ ಗಾಡಿನೇ ಬಿಚ್ಚಿಸ್ಬೇಕು. ಇವಾಗ ಏನಿರುತ್ತಾ ಅಂತ ನೋಡಿಸ್ಬೇಕು ಫಸ್ಟ್, ಏನಾಗಿದೆ ಅಂತಂದ್ಬಿಟ್ಟು ನಿಂತ್ಕೊಂಡಿದ್ದೆ. ಶಿಶಾ ಏನು ಬಂದಾಗಿಂದ ಕೆಲಸ ಮಾಡ್ಸೋಕ್ಕಾಗಿರೋ ನಿನ್ನ ಕೈಲಿ? ಬೇರೆ ಎಲ್ಲ ಮಾತಾಡ್ತೀಯಾ? ನಾನು ಹೋಗಿ ಹೇಳಿದೆ ಏನಂತ. ಪುಯ್ಯ ಯಾರಿಗೋ ಮೊನ್ನೆ ಅವಾಜ್ ಆಗ್ತಾ ಇದೆ ಆರ್ ನಗರದಲ್ಲಿ. ಏಯ್ ನಕ್ಕಂಬಾರು, ಇಲ್ಲಿದ್ದೀನಿ ಬಾರು ಆರ್ಚತ್ರ. ಬೆಳಿಗ್ಗೆ ಫೋನ್ ಎತ್ತಾರೆ ನೋಡಿ, ನಾನೇ ಹೋಗ್ಬಿಡೋನೇನೋ ಅನ್ಕೊಂಡಿದ್ದೆ. ಎಲ್ಲಿಗೆ? ಹೊಡೆದಾಕಕ್ಕೆ ಕುಯ್ಯಿಂದ ಗಾಡಿ ಎತ್ತಕ್ಕೆ ಸ್ಟೇಷನಲ್ಲಿ ಹುಡುಕ್ಬೇಕಾಗಿತ್ತು ನೀನು. ಹೇಳಿ ಪರವಾಗಿಲ್ಲ, ಇನ್ನೊಬ್ರಿಗೆ ಇದಾಗುತ್ತೆ. ಎಲ್ಲಾರು ನಿಲ್ಲಿಸ್ಲಿ, ಇಮಿಡಿಯೇಟ್ ಡ್ರಾಪ್ ಆದ ತಕ್ಷಣ ಗಾಡಿ ತೊಳಿತಾನೆ. ಯಾರು ಇನ್ನೊಬ್ಬ? ಪೈನ್ ಶಿಷ್ಯ. ಈಗ ಬರ್ತಾನೆ ನೋಡು, ಇಮಿಡಿಯೇಟ್ ಗಾಡಿ ಫಸ್ಟ್ ನೀಟಾಗಿ ವಾಶ್, ಆಮೇಲೆ ಬೇರೆ ಕೆಲಸ. ಸ್ನಾನ ಮಾಡ್ತಾನೆ ಗೊತ್ತಿಲ್ಲ, ಗಾಡಿ ರೆಡಿ ಮಾಡ್ತಾನೆ. ಗಾಡಿ ಪರ್ಫೆಕ್ಟ್ ಆಗಿ ಇಕ್ಬೇಕು. ಮತ್ತೆ ಇಲ್ಲ, ಈಗ ಬರ್ತೈತೆ ನೋಡಿ. ಈಗ ಕೋಲ ಡ್ರಾಪ್ ಕಳ್ಸಿದೀನಿ, ಈಗ ಬರ್ತೈತೆ. ಒಳಗಡೆ ಒಂದೇ ಒಂದ್ ಸ್ವಲ್ಪ ಗಲೀಜಿದ್ರೆ ಬೆಂಕಿ ತರ ತಾಂಬತ್ತಾನೆ ಫುಲ್ಲು ನೀಟ್ ಆ್ಯಂಡ್ ಕ್ಲೀನ್. ನನ್ನ ಶಿಷ್ಯನೂ ಅಷ್ಟೇ. ಏನು ಶಿಷ್ಯ, ನಿನ್ನ ಬಗ್ಗೆ ನಾನೇನು ಮಾತಾಡಂಗಿಲ್ಲ ಬಿಡು ಶಿಷ್ಯ. ಏನು ಮಾತಾಡು ಅಂದ್ರೆ ಮಾತಾಡ್ತೀನಿ, ಏನು ಬೇಡವಾ? ನಾನು ನೋಡ್ಬಿಟ್ಟು ಬೆಳಗ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ, ಲೆಫ್ಟು ರೈಟ್ ಎಲ್ಲ ಉಜ್ಜಿ, ಆಮೇಲೆ ಫುಲ್ಲು ಬದಿಯಾಗಿ ಕೆಸರಾಗಿ ಈಗಾಗಿರೋದು ಇದು. ಮೊನ್ನೆಲೆ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ ಬಂದಿರೋದು ಇದು. ಇದ್ಯಾವುದು ನಮ್ಮ ಪವನ್ ಮಲಗಿರೋ ಸ್ಟೈಲ್ ನೋಡಿ ಗೈಸ್. ಕಾಲ್ ಮೇಲೆ ಕಾಲು ಹಾಕೊಂಡು ದಿಮ್ಮ ಮೇಲೆ ದಿಮ್ಮ ಕಡಿ ನಿದ್ದೆಗೆ ಇಟ್ಟಿರೋದ್ರಿಂದ ಈ ಥರ ಮಲಗಿರೋದಂತೆ. ಶಿಶಿ ಯಾಕೆ ಸ್ಕ್ರೀನ್ ಎಲ್ಲ ಸೈಡಿಗೆ ಬಿಚ್ಚಿಕ್ಕಿದ್ಯಾ? ಇದೆಲ್ಲ ವಾಷಿಂಗ್ ಮಾಡಿಸ್ದಲ್ಲ ನೀನು, ಟೊಪ್ಪಿ ಇವೆಲ್ಲ? ಓಕೆ. ಗಾಡಿ ಒಳಗೆ ಹತ್ತೆ ಸುಮಾರು ದಿನ ಆಗ್ಬಿಟ್ಟಿತ್ತಲ್ಲ ಶಿಷ್ಯ. ನಾನು ಇದ್ರೊಳಗೆ ಅಸ್ಸಾಂಗೆ ಹೋಗಿ ಬಂದ ತಾವಿಂದ ಗಾಡಿ ಒಳಗೆ ಹತ್ತಿಲ್ಲ ಇದನ್ನ. ಇವತ್ತು ಗಾಡಿ ಒಳಗೆ ಹತ್ತು ತರೋದು. ಜಿ ಬತ್ತಾ ಇಲ್ವಾ?
ಗೈಸ್ ಇದರಲ್ಲಿ ಏನೋ ನಮ್ಮ ಶಿಷ್ಯ ಜಿ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಇಲ್ಲೊಂದು ವೈರ್ ಕಟ್ ಆಗಿದ್ದಂಗೆ ಇದೆಯಲ್ಲ ನೋಡಿ ಗೈಸ್, ನಮ್ಮ ಡಿ ಡಿ ಗಾಡಿ ಇದು ಬಜರಂಗಿ ಗಿರಿ ಅಂತ ಇದಕ್ಕೆಲ್ಲ ಹಾಕ್ಸಿದ್ದೀನಿ. ಇದನ್ನು ಯಾವಾಗಾರ ಒಂದಿನ ಒಳಗಡೆ ಲೈಟಿಂಗ್ ಫುಲ್ಲು ವೀಡಿಯೋ ಮಾಡಾಕ್ತೀನಿ. ಸ್ಪೀಕರ್ ಬಾಕ್ಸ್ ಎಲ್ಲ ಈ ಥರ ಇದೆ ನಮ್ಮದು. ಇವೆಲ್ಲ ಸ್ಪೀಕರ್ ಬಾಕ್ಸ್ ಇವು ಮೇಲಿರೋವು 2, 4, 6 ಸ್ಪೀಕರ್ ಮೇಲ್ಗಡೆ ಇದೆ. ಇದೆಲ್ಲ ಲೈಟ್ ಬರುತ್ತೆ ಇದೆಲ್ಲನೂ ಕಂಪ್ಲೀಟು. ಇದೆಲ್ಲ ಇಂಟೀರಿಯರ್ ಏನು ಕಾಣುತ್ತೆ ನಿಮಗೆ ಹಳೆ ವ್ಲಾಗ್ ಕಾಣಿಸುತ್ತೆ. ಹಳೆ ವ್ಲಾಗ್ ಇದೆ, ಹಳೆ ವ್ಲಾಗಲ್ಲಿ ನೋಡ್ಬೋದು. ಗಾಡಿ ತಗೊಂಡಾಗ ಹೆಂಗಿತ್ತು ಆಮೇಲೆ ಹೆಂಗಿತ್ತು ಅಂತೆಲ್ಲ ಪ್ರತಿಯೊಂದಾಗಿ ಶಿಷ್ಯ ಆದಾಗ ಲೈಟ್ ತೋರಿಸ್ತೀನಿ ಅಂತಂದೆ ಲೈಟ್ ಹಾಕ್ಬಿಟ್ಟು ಬಂದ್ಬಿಟ್ಟ ಗೈಸ್. ಕೆಳಗಡೆ ಮೇಲ್ಗಡೆ 6 ಆದಮೇಲೆ ಇಲ್ಲಿ ಕೆಳಗಡೆ ಸ್ಪೀಕರ್ ಇದೆ. ಇದರಲ್ಲಿ ಕೆಳಗಡೆ ಬಂದು 4 ಸ್ಪೀಕರ್ ಇದೆ, ದೊಡ್ಡ ದೊಡ್ಡ ಬಾಕ್ಸು. ಮುಂದೆಗಡೆ ವೋಕಲ್ ಸ್ಪೀಕರ್ ಇದ್ದಾವೆ ಇದರಲ್ಲಿ. ಇದನ್ನು ಯಾವಾಗಾರ ಒಂದು ಟೈಮಲ್ಲಿ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಕತ್ಲು ಟೈಮಲ್ಲಿ ಆದರೆ ಇವತ್ತೇ ಮಾಡೋಣ. ನೋಡಿ ಬಜರಂಗಿ ಗಿರಿ ಅಂತ ಹಾಕ್ಸಿದ್ದೀನಿ ಇಲ್ಲಿಗೆ ಲೈಟಿಂಗ್ಸು. ಫುಲ್ ಇದೆಲ್ಲ ಲೈಟಿಂಗ್ಸು ಸೇಮ್ 50 ಹೆಂಗಿದೆ ಅದೇ ಥರ ಲೈಟಿಂಗ್ಸು. ಬಟ್ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಲೈಟಿಂಗ್ಗಳೆಲ್ಲ ಹಾಕ್ಸಿದ್ದೀನಿ. ಶಿಷ್ಯ ಅವೆಲ್ಲ ಒರೆಸ್ಬೇಕು ಎಲ್ಲ ನೋಡು. ಸ್ಟೀಲು ಎಲ್ಲಿ ಒರೆಸಿದ್ಯಾ? ಇವತ್ತಾಗಿರೋದಲ್ಲ ಇದು. ಈ 1 hour ಹೋದಾಗ ಮಾಡಿರೋದು ಅದು. ಬೀಚಿಂದ ಬಂದು ಹಂಗೆ ನಿಂತಿದ್ರಲ್ಲ. ಓಕೆ ಗೈಸ್, ಇವತ್ತಿಂದು ಪ್ರೋಗ್ರಾಮು ಇನ್ನು ಶೋರೂಮಲ್ಲಿ ಬಂದು ನಿಂತಿದ್ದು ಗಾಡಿ. ಇನ್ನೂ ಏನು ರೆಡಿನೇ ಮಾಡಿಸಿಲ್ಲ, ಮಾಡಬೇಕು. ಇನ್ನು ಏನು ಮಾಡ್ತಾರೆ ನೋಡೋಣ. ಅದೇ ಅಲ್ಲಿ ಕಳ್ಕೊಂಡಿರೋದು ಶಿಷ್ಯ ಕಂಡಿಡಿದ ನೋಡಿ ಗೈಸ್, ಜಿ ಲೈಟ್ ಬರ್ಸ್ತಾ. ಓಕೆ, ಇದನ್ನೆಲ್ಲ ಮಾಡಿಸಿ ಇವಾಗ ಶೋರೂಮಲ್ಲಿ ಊಟಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ಬಂದಮೇಲೆ ಎಲ್ಲ ಏನು ಎತ್ತ ಅಂತೆಲ್ಲ ಚೆಕ್ ಮಾಡಿಸ್ಬೇಕು. ಡ್ಯೂಟಿಗಳಿದೆ ಇನ್ನು ಇದಕ್ಕೆ. ಏನ ಶಿಷ್ಯ? ಸ್ಮೋಕ್ ಮಾಡ್ಸೋಣ ಬಾ ಶಿಷ್ಯ. ಬಂತಣ್ಣ ಇವರೇ ಗೈಸ್ ನಮ್ಮ ಮ್ಯಾನೇಜರ್. ಇಲ್ಲಿ ಬಂದರೆ ಬೆಳಗಿನ ಸಂಜೆ ಗಂಟೆ ಇರಿಸ್ತಾರೆ. ಎಷ್ಟೊತ್ತು 8 ಗಂಟೆ ಗಾಡಿ ಬಂದಿರೋದು, ಸಂಜೆ 6 ಗಂಟೆ ಆಯ್ತಾ ಬತ್ತಿನೇನು. ಇನ್ನವರೆಗೂ ನಮ್ಮನ್ನು ಬಿಟ್ಟೇ ಇಲ್ಲ. ಕಂಪ್ಲೇಂಟ್ ಏನಾಗಿತ್ತಪ್ಪ ಅಂತಂದರೆ ಲ್ಯಾಪ್ಟಾಪ್ ಹಾಕಿದ ಪ್ರಕಾರ ಇಲ್ಲಿ ಲ್ಯಾಪ್ಟಾಪ್ ಹಾಕ್ತಾರೆ, ಅಲ್ಲಿ ಲ್ಯಾಪ್ಟಾಪ್ ಹಾಕಿದ್ರೆ ಇಲ್ಲಿ ಒಂದು ಲೂಸ್ ಆಗಿತ್ತಂತೆ. ಇದು ECR ಪ್ಲಗ್ದಿದು. ನಾನು ಲಾಸ್ಟ್ ಟೈಮ್ ಅದನ್ನು ಬಿಚ್ಚಿ ಚೆಕ್ ಮಾಡಿದ್ದೆ, ಹೋಗಿ ಪಿಕಪ್ ತಗೊಂಡಿತ್ತು. ಬಟ್ ಇದು ಬಂದು ಈ ಫುಲ್ ಲೂಸ್ ಆಗಿತ್ತು ಅಂತಂದ್ಬಿಟ್ಟು ಇದನ್ನು ಟ್ಯಾಗ್ ಎಲ್ಲ ಹಾಕಿ ಮತ್ತಿಂದ ನೀಟಾಗಿ ರೆಡಿ ಮಾಡಿದ್ದಾರೆ. ಅದನ್ನಾದಮೇಲೆ ಇವಾಗ ಡೀಸೆಲ್ ಲೈನ್ ಒಂದು ಕಡೆ ಚೆಕ್ ಮಾಡೋಣ ಅಂತಂದ್ಬಿಟ್ಟು ಡೀಸೆಲ್ ಲೈನ್ ಚೆಕ್ ಮಾಡೋಕ್ಕೆ ಅಂತೆಲ್ಲ ಬಿಚ್ಚಿಸ್ತವ್ರೆ. ನೋಡೋಣ, ಅದನ್ನು ಒಂದು ಸತಿ ಎಲ್ಲ ಬಿಚ್ಚಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಬಿಡೋಣ. ಏಕೆಂದರೆ ರೋಡಲ್ಲಿ ಹೈವೇ ಘಾಟ್ ಸೆಕ್ಷನ್ನು ರೂಟ್ಸು ಎಲ್ಲ ಲಾಂಗ್ ಹೋಗೋ ಗಾಡಿ, ಹಂಗಾಗಿ ಸಮಸ್ಯೆ ಆಗೋದು ಬೇಡ ಅಂತಂದ್ಬಿಟ್ಟು. ಯಾಕೆಂದರೆ 2-3 ಸತಿ ಆಯಿತು ಶೋರೂಮಿಗೆ ಬಂದು. ಈ ಸತಿನಾರ ಕಂಪ್ಲೇಂಟ್ ಸಾಲ್ವ್ ಆಗುತ್ತೆ ನೋಡೋಣ. ನಾನು ಅದಕ್ಕೆ ಬಂದಿದ್ದೀನಿ, ನಾನೇ ಬಂದ್ಬಿಟ್ಟಿದ್ದೀನಿ. ನೋಡಿಕೊಂಡು ಏನಾಗುತ್ತೆ ಎತ್ತಾಗುತ್ತೆ ಅಂತ ಮಾಡೋಣ ಅಂತ. ಇದು ಬೊಮ್ಮನಹಳ್ಳಿ ಹತ್ರ ಇರೋ HR ಶೋರೂಮು. ನಮ್ಮ ಕುಯ್ಯ ಪಾಪ ಏನೋ ಆ್ಯಡ್ ಬ್ಲೋದು ಸಮಸ್ಯೆ ಅಂತ ಅಂದ್ಬಿಟ್ಟು ಕುಯ್ಯ ಬಂದಿರೋದು. ಈಗ ರೆಡಿ ಆಗುತ್ತೆ ಆಗ ರೆಡಿ ಆಗುತ್ತೆ ಅಂತ. ಗಾಡಿಗಳು ತುಂಬ ಇರೋದ್ರಿಂದ. ಎಷ್ಟು ಗಂಟೆಗೆ ಬಂದಿದ್ದು ಗಾಡಿ ನಿಂದು? 10 ಗಂಟೆ. ಆ ಗಾಡಿ ನೀನು ಬಂದಿದ್ದಲ್ಲ, ಗಾಡಿ ಬಂದಿದ್ದು. ಹಾಂ, ನೋಡೋಣ. ಡೀಸೆಲ್ ಏನು ಚೆಕ್ ಮಾಡ್ತಾವ್ರೆ, ಎಲ್ಲ ಅಡಿಯಲ್ಲಿ ಬಿಚ್ತಾವ್ರೆ. ಏನು ಮಾಡ್ತಾರೆ ನೋಡೋದು. ಏನಣ್ಣ ಸ್ಮೈಲ್ ಮಾಡ್ತೀವಿ. ಇವರು ಹೊಸ ಮದುವೆ ಗಂಡೂರು. ರೀಸೆಂಟಾಗಿ ಮೊನ್ನೆ 1 ತಿಂಗಳಾಗಿರ್ಬೇಕು. 15-20 ದಿವಸ ಆಯ್ತಣ್ಣ. 20 ದಿವಸ ಆಗಿದೆ. ನಾ ಅಡಿಗೆ ಹೋಗಿ ಫೋನ್ ನೋಡ್ಕೊಂಡು ಕೂತಿರೋದು. ಡೀಸೆಲ್ ಹೆಂಗೆ ಚೆಕ್ ಮಾಡ್ತಾರೆ ಅಂತಂದರೆ ಡೀಸೆಲ್ ಎಲ್ಲ ಕಾಲ್ ಮೇಲೆ ಹಾಕೊಂಬಿಡ್ಲ. ಫುಲ್ ಇದೆ. ಐತೆ ಬಿಚ್ಚು ಎಲ್ಲ ಬಿಚ್ಚಿ ಒಂದು ಕಡೆಯಿಂದ ಬಿಚ್ಚಿ ಎಲ್ಲ. ಹಾಗೆ ಡೀಸೆಲ್ ಪೈಪ್ ಚೆಕ್ ಮಾಡಿದ್ರು, ಕ್ರ್ಯಾಕ್ ಆಗಿದೆಯಾ ಏನಾರು ಆಗಿದೆ ಅಲ್ಲಿ, ವಾಷರ್ ಏನಾದ್ರು ಏರ್ ತಗೊಂಡಂಗೆ ಆಗ್ತೈತೆ, ಫ್ಯೂಯಲ್ ಫಿಲ್ಟರ್ ಮೇಲೆ ಚೆಕ್ ಮಾಡಿದ್ರು. ತುಂಬ ಚೆನ್ನಾಗಿ ನೋಡ್ಕೊಡ್ತಾರೆ ಗೈಸ್. 19 ಸೈಜ್ ಬೋಲ್ಟ್ ಎಲ್ಲ ಏನಾದ್ರು ಪ್ರಾಬ್ಲಮ್ ಆಗಿದೆ ಚೆಕ್ ಮಾಡಿ. ನಮ್ಮ ಸುಮಂತಣ್ಣ 1 ಹೇಳಿದ್ರೆ 8 ಕೆಲಸ ನೀಟಾಗಿ ಚೆಕ್ ಮಾಡಿಸಿ ಪರ್ಫೆಕ್ಟಾಗಿ ರೆಡಿ ಮಾಡಿ ಕಳಿಸ್ತಾರೆ. ಯಾಕಣ್ಣ ನಗಾಡ್ಕೊಂಡು ಹೋಯ್ತೀಯಾ? ಇಂಜಿನ್ ಕೆಲಸ ಹೇಳಿದ್ರೆ ಎಲ್ಲ ಟೈರ್ ಎಲ್ಲ ಬಿಚ್ಚಿಸ್ತಾರಂತ ಹೇಳಿ. ಹಾಂ, ಇಂಜಿನ್ ಕೆಲಸ ಹೇಳಿದ್ರೆ ಟೈರೇ ಬಿಚ್ಚಿಸ್ತಾರೆ ಅಂತೀರಾ? ಎಲ್ಲ ಓಕೆ, ಇಲ್ಲಿ ಬಂದ್ರೆ ಎಲ್ಲ ಚೆಕಪ್ ಆಗ್ಬಿಡುತ್ತೆ ಅಂತ ಹೇಳಿ ಪರ್ಫೆಕ್ಟಾಗಿ ಒಂದು ಆಲ್ ರೌಂಡ್ ಚೆಕ್ ಮಾಡಿ ಕಳಿಸ್ಬಿಡ್ತಾರೆ. ಕಬ್ಲಿ ಅಂದ್ರೆ ಅದೇ ಅಲ್ಲ ಆಗೋದು, ಚೆಕಪ್ ಬೇಕಲ್ಲ ಬರೋದು. ಮೆಕ್ಯಾನಿಕ್ ಬಂದ್ಬಿಟ್ಟು ಸುನಿಲ್ ಕುಮಾರ್ ಮೇನ್ ಮೆಕ್ಯಾನಿಕಾ ಇಲ್ಲಿಯಾ? ಯಾರವರು? ಕೆಳಗಿರೋರಿನಾ? ಗಾಡಿ ಕಲ್ಗಡೆ ಇಲ್ಲ, ನಮ್ಮ ಗಾಡಿದವ್ರು ಒಂದ್ಸತಿ ರೇಡಿಯೇಟರ್ ಎಲ್ಲ ಬಿಚ್ಚಿದ್ರಲ್ಲ. ಚೆನ್ನಾಗಿ ಮಾಡ್ತಾರೆ. ಹೋದ್ಸತಿ ವಾಲ್ಡರ್ ಬಿಚ್ಚಿದವ್ರು ಯಾರು? ನೀವೇನಾ?
ವರ್ಲ್ಡ್ ಡೋರ್ ಪ್ಯಾಕಿಂಗ್ ಆಗಿರಲಿಲ್ಲ. ನಾನು ಬೇರೆ ಗಾಡಿ ಮಾಡ್ತಾ ಇದ್ದೆ, ಹಾಂ ಬೇರೆ ಹುಡುಗ ಮಾಡ್ತಿದ್ದೆ, ಅವಾಗ ತಿರ್ಗಾ ಬಂತಾನೆ ಗಾಡಿ. ಗೈಸ್ ಫಾಲ್ಟ್ ಬಂದು ನೋಡಿ, ಇದು ಡೀಸೆಲ್ಲು ಮೇಲುಗಡೆ, ಇಲ್ಲಿ ಕೆಳಗಡೆ ಇದೆಯಲ್ಲ ಕಸ ಮತ್ತು ನೀರು ಹೋಗಿದೆ. ಕೆಲವೊಂದು ಪೆಟ್ರೋಲ್ ಬಂಕಲ್ಲೂ ಬರ್ತವೆ, ಒಂದೊಂದು ನಾವು ಕ್ಯಾಪ್ ಹಾಕ್ದಿರ ಯಾಮಾರ್ಬಿಟ್ಟು ಬಿಟ್ಟರು ಹಂಗೆ ಬರ್ತವೆ. ನೋಡಿ ಇಲ್ಲಿದೆ ನೋಡಿ, ಇದು ಕಸನೂ ನೀರು ದುದ್ದೆಯಾಗಿ ಹೆಂಗೆ ಕಾಣಿಸುತ್ತೆ ಒಳಗಡೆ. ಕಲ್ಲು ಕಣ್ಣಂಗೆ ಕಾಣ್ತವೆ, ಬಟ್ ಅದು ತಿಳಿ ಇದೆ, ಕಲ್ಲಲ್ಲಾದರೆ ಇದು ನೀರು ಮತ್ತು ಮಣ್ಣು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಆ ಥರ ಆಗಿರೋದು ಒಳಗಡೆ. ಅದಕ್ಕೆ ಫಿಲ್ಟ್ರುಗಳೆಲ್ಲ ಬಿಚ್ಚಿದ್ದೀನಿ ನೋಡಿ, ಇಲ್ಲಿ ಹಿಂಗೆ ಕಾಣುತ್ತೆ. ಇದರಿಂದ ಪಿಕಪ್ ಸಪೋರ್ಟ್ ತಗೊಂಡಿಲ್ಲ, ಈ ಥರ ಪ್ರಾಬ್ಲಮ್ ಆಗ್ತೈತೆ. ಅದಕ್ಕೆ ಸ್ಟೈನರು, ಇಲ್ಲೊಂದು ಫಿಲ್ಟ್ರ್ ಬರುತ್ತೆ, ಮುಂದೆ ಒಂದು ಫಿಲ್ಟ್ರ್ ಬರುತ್ತೆ, ಅದು ತೋರಿಸ್ತೀನಿ. ಇದೊಂದು ಫಿಲ್ಟ್ರು, ಇದೊಂದು ಸ್ಟೈನರ್, ಇದೊಂದು ಸ್ಟೈನರು, ಇದೆಲ್ಲ ಚೇಂಜ್ ಮಾಡಿಸ್ಬಿಡ್ತೀನಿ ಇವಾಗ. ಏನು ಶಿಷ್ಯ, ನಾನು ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ, ನೀನು ಹಂಗೆ ಹಾಕೋ. ನಮ್ಮ ಎಲೆಕ್ಟ್ರಿಷಿಯನ್ ಇವರು ನೋಡು, ಇವಾಗ ಊರೆಲ್ಲ ನೋಡ್ತಾರೆ ಇವರು. ನಮ್ಮ ಸಕೀಲ್ ಬೈ ಅಂದ್ಬಿಟ್ಟು ಲೈಲ್ಯಾಂಡು ಯಾವುದೇ ಥರ ಗಾಡಿ ಆಗಲಿ, ಸಣ್ಣ ಪುಟ್ಟ ಗಾಡಿ, ಪ್ರತಿಯೊಂದು ಗಾಡಿನೂ ದೊಡ್ಡ ಗಾಡಿ ಸಮೇತ ಫುಲ್ ವೈರಿಂಗ್ ಮಾಡಿಕೊಡ್ತಾರೆ. ಇವ್ರು ಕಾಂಟ್ಯಾಕ್ಟ್ ನಂಬರ್ ಹಾಕೋದು ವೇಸ್ಟೇ ಬಿಡಿ, ಫೋನ್ ತೆಗಿಯಲ್ಲ, ನಮ್ಮ ಫೋನೇ ತೆಗಿಯಲ್ಲ ಇವರು. ನಿಮ್ಮ ಫೋನೆಲ್ಲ ತೆಗಿಯೋದೇ ಡೌಟ್ ಇವರು, ಬಟ್ ಸಿಕ್ಕಂಡ್ರೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ಇವಾಗ ಸದ್ಯಕ್ಕೆ ನಮ್ಮದು ಲೈಲ್ಯಾಂಡು ಹೀಟ್ ಆಗ್ತಿತ್ತು ಗಾಡಿ, ಹಂಗಾಗಿ ಒಂದು ಸಾಕೆಟ್ ಇಸ್ಕೊಬೇಕಾಗಿತ್ತು. ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಇಲ್ಲೇ ಬೊಮ್ಮನಹಳ್ಳಿಲಿ ಶೋರೂಮಲ್ಲಿ ಕೆಲಸ ಎಲ್ಲ ಮುಗೀತು. 6,000 ಹತ್ತತ್ರ 7,000 ಬಿಲ್ ಆಯಿತು ಇವತ್ತು. ಇವಾಗ ಅಲ್ಲಿ ಹೋಗ್ಬಿಟ್ಟು ಅದನ್ನು ಕಲೆಕ್ಟ್ ಮಾಡಿಕೊಂಡು ಪಾರ್ಕಿಂಗ್ ಹೊಡಬೇಕು. ಅಲ್ಲೂ ಒಂದು ಗಾಡಿ ಕೆಲಸ ನಡೀತಾ ಇದೆ, ನೋಡೋದಾ ಬನ್ನಿ. ಯಾವುದು ಗ್ರೀನ್ ಗ್ರೌಂಡಾ? ಇದು ಗ್ರೌಂಡಿಂಗು 10 ಸೈಜ್ ಬೋಲ್ಟ್ ಬರುತ್ತೆ, ಅದಕ್ಕೆ ಹಾಕು. ಇದು 13 ಸೈಜ್ ಬೋಲ್ಟ್ ಬರುತ್ತೆ. ಬ್ಯಾಟ್ರಿ ಕಟ್ ಆಫ್ ಮಾಡಿಬಿಟ್ಟು ಡೈನಾಮೋ ನೆಟ್ ಯೂಸ್ ಮಾಡಿ ಟೈಟ್ ಮಾಡು. ಮೆಕ್ಯಾನಿಕ್ ಹೇಳೋ ಟೈಪ್. ಫೈನಲಿ ಇದೇ ಸಾಕೆಟ್ ಇಸ್ಕೊಬೇಕಾಗಿತ್ತು ನಮ್ಮ ಸಕೀಲ್ ಅವ್ರ ಹತ್ರ. ಸೊ ಈ ಸಾಕೆಟ್ ಇಸ್ಕೊಂಡು, ಇದು ಫ್ಯಾನು ನಮ್ಮದು ಡೈರೆಕ್ಟ್ ಇತ್ತದು, ಸುಮ್ಮನೆ ತಿರುಗ್ತಾರ ಥರ ಹಂಗೆ ತಿರುಗೋದು ಇದು ರನ್ನಿಂಗಲ್ಲಿ. ಬಟ್ ಇಂಜಿನ್ ತಿರ್ಗ್ತಿತ್ತು. ಬಟ್ ಇವಾಗ ಇದು ಕ್ಲಚ್ಚು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಇವಾಗ ಫ್ಯಾನು. ಅದಕ್ಕೆ ಈ ಸಾಕೆಟ್ ತಗೊಂಡಿದ್ದೀನಿ. ಇದೇನಕ್ಕಪ್ಪ ಅಂದರೆ ಜಾಸ್ತಿ ಗಾಡಿ ಹೀಟ್ ಆಗ್ತಿತ್ತು. ಇದನ್ನು ನಮ್ಮದ್ರಲ್ಲಿ ಡಿಸ್ಕನೆಕ್ಟ್ ಮಾಡಿದರು, ಮತ್ತು ಕನೆಕ್ಷನ್ ಮಾಡಿಸ್ತಾ ಇದ್ದೀನಿ. ಇದನ್ನು ತಗೊಂಡೋಗಿ ನಮ್ಮ ಎಲೆಕ್ಟ್ರಿಷಿಯನ್ ಹೇಳ್ಕೊಡ್ತಾರೆ, ಹಂಗೆ ನಾನೇ ಹಾಕ್ಕೊಬೇಕು. ಇವಾಗ ಆ ಗಾಡಿದೆಲ್ಲ ಕೆಲಸ ಮುಗೀತು. ಇವಾಗ ಅಲ್ಲಿಂದ ನಾನು ಸ್ಮೈಲು ಕಾರಲ್ಲಿ ಹೊರಟಿದ್ದೀವಿ. ಪವನ್ನು ಆ ಕಡೆಯಿಂದ ಬರ್ತಾ ಇದ್ದಾನೆ ಬಸ್ ಎತ್ಕೊಂಡು. ಆ ಗಾಡಿದು ಸ್ವಲ್ಪ ಕೆಲಸ ಇತ್ತು, ಬನ್ನಿ ಆ ಗಾಡಿದು ಏನೇನು ಕೆಲಸ ಇದೆ ಅಂತ ತೋರಿಸ್ತೀನಿ. ಗೈಸ್ ಪಾರ್ಕಿಂಗ್ ಹತ್ರ ಬಂದ. ಇವಾಗ ನಮ್ಮ ವಿಡಿಯೋ ನೋಡ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಗೈಸ್ ಅನ್ನೋದು ಮತ್ತು ಸ್ನೇಹಿತರೆ ಅನ್ನೋದು ಎರಡೂ ಹೇಳಿದರು. ಗೈಸ್ ಮತ್ತು ಫ್ರೆಂಡ್ಸ್ ಅನ್ನೋದನ್ನು ಅದು ನನಗೆ ಮೆನ್ಷನ್ನು ಮಾಡಿದರು. ಥ್ಯಾಂಕ್ಸ್ ಬ್ರದರ್. ನಮ್ಮ ಕಂಟೆಂಟಲ್ಲಿ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ, ಅದೊಂದೇ ನಮಗೆ ಖುಷಿ ವಿಚಾರ. ನಮ್ಮ ಯಜಮಾನ ಸುಮಾರು ಜನ ಕೇಳ್ತಾ ಇದ್ರು, ಗೈಸ್ ಎಲ್ಲಿ ಹೋಗ್ಬಿಟ್ರು, ಎಲ್ಲ ಓಡೋಗ್ಬಿಟ್ರು ಹಂಗವ್ರೆ, ಯಾರೋ ಸಂಗೀತ ಆಂಟಿ ಜೊತೆ ಅಂತೆಲ್ಲ ಹೇಳ್ತಿದ್ರು. ಸಂಗೀತ ಆಂಟಿ ನನಗೆ ಆ ಥರ ಡೌಟ್ ಇತ್ತು. ಶಿಷ್ಯ ಇಲ್ಲೇ ಇದ್ದಾನೆ, ದುರಂಧರ್ ಮೂವಿ ಹೀರೋ. ನಮ್ಮದು ಈ ಗಾಡಿದು ಕೆಲಸ ನಡೀತಾ ಇದೆ. ಏನು ಕೆಲಸ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹಲೋ, ಕೋಲ್ಡ್ ಆಗ್ತಾರೆ ಟೈರ್ಗೆ. ಪೆಪ್ಸಿ ಸ್ಮೈಲಿ ಗೋವಿಂದರಾಜಣ್ಣ ತಾನೆ. ಲೋಕಲ್ ಮಾಡ್ಕೊಳಲ್ವಾ ಅಂತ ಕೇಳ್ತಾವ್ರೆ. ಗೋವಿಂದರಾಜಣ್ಣ ನಿನ್ನ ಮಗ ನಾಳೆ ರಜಾ ಆಗ್ತಾವನೆ. ಕಾರಣ ಬಂದು ಏನಿಲ್ಲ ಬಿಡ್ರಿ ಅಣ್ಣ, ಸುಮ್ಮನೆ ಹೇಳಿದೆ. ಏನು ಅವನು ಗಾಡಿ ಕೆಲಸ ಐತೆ, ಅವನೇನು ನಿನ್ನ ಜೊತೆಗೆ ಅವ್ನು ನಿಂಡ್ರಲ್ಲ. ಬೇಡ, ಅಡ್ರೆಸ್ ಹೇಳ್ತಾನೆ ಅವನು. ಪೆಪ್ಸಿ ಹಿಡ್ಕೊಂಡು ಕೋಲ್ಡ್ ಇಲ್ಲ ಅಣ್ಣ ಅಂತ ಅವನೇ ಟೈರ್ ಹಾಕಕ್ಕೆ. ಅಣ್ಣ ಗೋವಿಂದರಾಜಣ್ಣ ನೋಡ್ಕೊ, ನಿನ್ನ ಮಗ ಮಾಡ್ತಾರ ಕೆಲಸ. ಚಾಮರಾಜಣ್ಣ. ಒಟ್ಟಿನಲ್ಲಿ ಗೈಸ್ ನಮ್ಮ ಮಾಡೋ ಲಾಗಲ್ಲಿ ಅವರು ಮನೆಯವ್ರಂತೂ ಯಾರಾದರೂ ಒಬ್ರು ನೋಡ್ತಾವ್ರೆ. ಪ್ರತಿಯೊಂದು ವಿಷಯನೂ ಅವ್ರ ಮನೆಗೆ ಮುಟ್ಟಿಸ್ತವ್ರೆ. ನನ್ನ ಮಕ್ಳು ಎಲ್ಲಿದ್ದಾರೆ, ನನ್ನ ಮಕ್ಳು ಏನು ಮಾಡ್ತಾ ಇದ್ದಾರೆ, ನನ್ನ ಲವರ್ ಏನು ಮಾಡ್ತಾ ಇದ್ದಾರೆ, ನನ್ನ ಲವರ್ ಹೆಂಗಿದ್ದಾರೆ,
ಮತ್ತು ನನ್ನ ಲವರು ಇವನು ಹೆಂಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗುತ್ತೆ. ನಿಮ್ಮನೇಲಿ ನೋಡ್ತಾರೆ ಲಾಗು. ಇವನು ನವೀನ್ ಅವ್ರ ಮನೇಲೂ ಗೊತ್ತಾಗುತ್ತೆ ಏನು ಮಾಡ್ತಾರೆ ಅಂತ. ಸುಮನಣ್ಣಂದು ಸಂಗೀತಕ್ಕ ನೋಡ್ತಾ ಇರ್ತಾರೆ. ಏಯ್ ಮಾಮ್ ಸುಮ್ಮನೆ ಇರು ಮಾಮ್, ಸುಳ್ಳು ಹೇಳ್ಬೇಡ. ಸುಮಾರು ಜನ ಕೇಳ್ತಾ ಇದ್ರಿ ಯಜಮಾನ್ ಎಲ್ಲೋದ್ರು ಅಂತ. ಇಲ್ಲೇ ಇದ್ದಾರೆ ನೋಡಿಪ್ಪ. ಒಂದು ಆಯ್ ಹೇಳಿ ಯಜಮಾನ್ ಫಸ್ಟ್ ಇಂಪಾರ್ಟೆಂಟ್ ಕೊಡು ಲಾಗಲ್ಲಿ. ಅಲ್ಲ ನೀನ್ ಲೋನ್ ಎಷ್ಟಪ್ಪ ಮಾಡ್ಸೋದು ಇರಲಿ. ಬಟ್ಟು ಗಿಟ್ಟೆಲ್ಲ ಇಟ್ಕೊಂಡು ಈ ವಾಯ್ಸೇ ಚೇಂಜ್ ಮಾಡ್ತಾ ಇರೋದು. ಒಳ್ಳೆ ಉಂಗ್ರ ಡಾಲರ್ಸ್ ಎಲ್ಲ ಹಾಕೊಂಡ್ ಬಂದಿರೋದು ಗೈಸ್. ಇವತ್ತು ಯಾವ್ದೋ ಮೀಟ್ ಮಾಡಕ್ ಹೋಗಿದ್ದಾರೆ. ಎಲ್ಲಿ ಮೀಟ್ ಮಾಡಕ್ ಹೋಗಿದ್ರು ಗೊತ್ತಿಲ್ಲ. ಲವರ್ ಬೈ ಬೇರೆ ಯಜಮಾನ್. ಏನ್ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಸುಮಾರು ಜನ ಕೇಳ್ತಾ ಇದ್ರು ಯಜಮಾನ್ ಎಲ್ಲಿ ಅಂತ. ಹೇಳು. ಆಯ್ತು ನೀನೇ ಹೇಳು. ಇಲ್ಲಿದ್ದೀನಿ, ಹಿಂಗಿದ್ದೆ. ಇಲ್ಲಿ ಹೊರಟೋಗ್ಬಿಡ್ತು ಒಳಿಕೆ. ಇಲ್ಲೇನೋ ವಿಡಿಯೋ ಮಾಡ್ತೀಯಾ? ಹೊರಟೋಗ್ಬಿಡ್ತು. ನಾನು ಬಾಯ್ದಂತ ಒಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಇದ್ದ. ಯಾರನ್ನ? ಇಲ್ಲಿನ ಒಂದು ದಿವಸ ಕರೆದು ಇಂಟರ್ವ್ಯೂ ಮಾಡಬೇಕು. ನೀವು ನಮ್ಮ ಗಾಡಿಗೆ ಹತ್ತುತ್ತೀರಲ್ಲ, ಈ ನಿಮ್ಮ ಹೆಂಗೆ ಕಚ್ಕೊಂತೀರಾ, ಯಾವ ಥರ ವೈಯರು ಅಂತೆಲ್ಲ ಹೇಳ್ಬೇಕು. ನೋಡಲ್ಲಿ ಎಳಿತೈತೆ ಒಳಿಕೆ. ಹೇಳಿ ಅಲ್ಲೇ ಆ ಕವರ್ ಕಾಣಿಸುತ್ತಲ್ಲ, ಅದೇ ಟೈರಿಂದ ಕಡೆ ಎಳಿತೈತೆ ಅವಾಗಿಂದ. ಈಗ ನಿನ್ಸ್ಬಿಡ್ತು. ಇಲ್ಲಿನ ಒಂದಿನ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿಸ್ಬೇಕು. ಹೆಂಗೆ ಏನು ಎತ್ತ ಯಾವ ಥರ ವೈರ್ ಕಚ್ತೀರಾ ನೀವು, ನಮಗೂ ಹೇಳ್ಕೊಡಿ. ಎಲ್ಲರ ಕಚ್ಚಿದ್ರೆ ಏನು ಮಾಡಬೇಕು, ನಾವು ಟೇಪ್ ಗೀಪ್ ಹಾಕೋತೀವಿ, ಅದನ್ನೆಲ್ಲ ಹೇಳ್ಕೊಡಿ ಅಂತ ಅವು ಕೇಳ್ಕೊಂಡ್ರೆ ಹೋಗಿದ್ದೀನಿ ಅಂತ ಹೇಳ್ಬೇಕು. ಏಯ್ ಹೋಗಿ ಗಾಡಿ ಕೆಲಸ ಮಾಡಿಸ್ಕೊ ಹೋಗ್ರಲ್ಲಿ. ಹೇಳಿ ಯಜಮಾನ್, ಹೇಳು ಸಬ್ಸ್ಕ್ರೈಬರ್ಸ್ಗೆ ಹೆಂಗಿದ್ರಿ ಏನು ಅಂತ ಅಂತಲ್ಲ. ಇದು ಕಸ್ಟಮರ್ ಇದನ್ನ ಏನಕ್ಕೆ ಬಿಚ್ಚಿದ್ದೀವಿ ನಾವು ಇವತ್ತು ಅಂತಂದರೆ, ನಾವು ಫೋನು ಎತ್ತಿದ್ರೆ ಲಾಗ್ ಮಾಡೋಕ್ಕೆ ಫೋನ್ ಬರ್ತವೆ. ಇರಲಿ ಆಮೇಲೆ ಮಾತಾಡೋಣ. ಇದು ಪೂರ್ತಿ ಮಾಹಿತಿ ನಿಮ್ಗೆ ಹೇಳ್ಬಿಡ್ತೀನಿ. ಇದೇನಾಗಿತ್ತು ಅಂದರೆ ಸ್ನೇಹಿತರೆ, ರಾಚಿ ಇಟ್ಟು ಅದು ಫುಲ್ಲು ಶೇಕಿಂಗ್ ಇತ್ತು. ಮತ್ತು ಇದರಲ್ಲಿ ಈ ರಿಂಗ್ಸ್ ಎಲ್ಲ ಬರುತ್ತಲ್ಲ, ಇವೆಲ್ಲ ಸೌದೋಗ್ಬಿಟ್ಟಿತ್ತು ಒಳಗಡೆ. ಇದೆಲ್ಲ ಸೌದೋಗ್ಬಿಟ್ಟು ಲೇತು ತಗೊಂಡು ಹೋಗೋರೆ. ರಾಚಿಟ್ಟು ಹೊಸದೇ ಹಾಕ್ಸಿದ್ದೀನಿ. ಇದು ಹಳೆ ರಾಚಿಟ್ಟು ಇಲ್ಲಿರೋದು, ಇದು ಹೊಸ ರಾಚಿಟ್ಟು. ಹಾಗಾಗಿ ಬ್ರೇಕ್ ಅಡ್ಜಸ್ಟ್ಮೆಂಟು ಪ್ರಾಬ್ಲಮ್ ಆಯ್ತಿತ್ತು. ಬ್ರೇಕ್ ಹಿಡಿದ್ರೆ ಫುಲ್ಲು ಗಾಡಿ ಅಂದರೆ ಬ್ರೇಕ್ ಒಳಗೆ ಕಚ್ಕೊಳತ್ತು. ಆಮೇಲೆ ಆಯಿಲೆಲ್ಲ ಗ್ರೀಸೆಲ್ಲ ಫುಲ್ ಆಯಿಲ್ ಆಗಿಬಿಟ್ಟು ನೀರಾಗ್ಬಿಟ್ಟಿತ್ತು. ಈ ಥರ ಬಂದ್ಬಿಟ್ಟಿತ್ತು, ಎಲ್ಲ ಆಚೆ ಕಡೆ ಸೋರೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಇವತ್ತು ಬಿಚ್ಚಿಸಿ ಪ್ರತಿಯೊಂದು ಕೆಲಸನೂ ಇದನ್ನು ಮಾಡಿಸ್ಕೊತಾ ಇದ್ದೀನಿ. ಯಾಕೆಂದರೆ ನಾಳಿದ್ದು ಡ್ಯೂಟಿ ಇದೆ. ಎಲ್ಲಿಗೆ ಅಂತ ಅಂದ್ಬಿಟ್ಟು ನಾಳಿದ್ದು ಹೇಳ್ತೀನಿ. ಈಗ ಸದ್ಯಕ್ಕೆ ಇದನ್ನೆಲ್ಲ ಮಾಡಿಸ್ಬೇಕು. ಈಗ ಆ ಗಾಡಿದ ಕೆಲಸ ಎಲ್ಲ ಆಯಿತು. ಆ ಗಾಡಿದು ಮುಗಿಸ್ಕೊಂಬಂದು ಈ ಗಾಡಿ ತಗೊಂಬಂದು ಹಾಕಿದ್ದೀನಿ. ಮಿಕ್ಕಿದ್ದೇನಿದ್ರೂ ಈ ಗಾಡಿದು ಮುಗಿಸ್ಬೇಕು. ಇವಾಗ ಎಲ್ಲರೂ ಮಾವಿನಕಾಯಿ ಕೇಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮೆಕ್ಯಾನಿಕ್ ಬರಲಿ ಬಾ, ಮಾವಿನಕಾಯಿ ಕೇಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಸ್ಸು ರಿವರ್ಸ್ ಹೊಡೆದು ಬಸ್ ಅಲ್ಲಿಗೆ ಬಿಟ್ಬಿಟ್ಟು ಮಾವಿನಕಾಯಿ ಕೇಳೋ ಪ್ಲ್ಯಾನು. ಅದು ಯಾರ ಪ್ಲ್ಯಾನು? ಯಜಮಾನ್ ಪ್ಲ್ಯಾನು. ಹೆಂಗೆ ಕೇಳ್ತೀಯ ಯಜಮಾನ್ ಮಾವಿನಕಾಯಿ ಹೆಂಗೆ ಕೇಳ್ತೀಯಾ? ಅಲ್ಲ ಯಾವ ಥರ ನಿನ್ನ ಕಾನ್ಸೆಪ್ಟ್ ಯಾವ ಥರ ಹೇಳು. ಅದೇ ಗಾಡಿ ಆ ಬಸ್ಸು ನಿಲ್ಲಾಗ ಹಾಕ್ಸಿ ಈ ಪ್ಲಾನ್ ಯಾರಿಗೂ ಬರಲ್ಲ ಅನ್ಕೋತೀನಿ ಗೈಸ್. ಯಜಮಾನ್ ಗೊಬ್ಬರಿಗೆ ಬರೋದು. ನೋಡಿ ಗೈಸ್, ಇವರು ಯಾವ ಥರ ಪ್ಲಾನ್ ಮಾಡಿ ಈ ಥರ ಕೇಳ್ತಾ ಇದ್ದಾರೆ. ಈಗಲೇ ಹೊಡಿತೀನಿ ಬಿಡು. ಮಕ್ಕರ್ ಗೊತ್ತಾ ಇವಾಗ ಸೀರಿಯಸ್ ಆಗಿ ಗಾಯ್ಸ್, ಇದನ್ನ ಟಿಶ್ಯೂನ ಹಿಂಗಾಗೈತೆ ಅಲ್ಲ, ಈ ರೇಂಜಿಗೆ ಮಕ್ಕರ ಟಿಶ್ಯೂನ ಎಣ್ಣೆ ಬಾಟ್ಲು ಅನ್ಕೊಂಡ್ಬಿಟ್ರದು ಗೈಸ್. ಅದಕ್ಕೆ ಕಿತ್ತಾಡ್ತಾ ಇರೋದು. ಓಕೆ ಗೈಸ್, ನಮ್ಮ ಇವತ್ತಿನ ಲಾಗು ಇಷ್ಟ ಆಗಿತ್ತು. ಇನ್ನೇನೇ ಇದ್ರು ನಾಳೆ ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಬೈ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಗಂಟೆ ಹೊಡೀರಿ. ನೀನು ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಒಟ್ನಲ್ಲಿ ನಾವು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ